ನಮಸ್ಕಾರ ಸ್ನೇಹಿತರೆ, ಪೈಲೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಹೇಗೆ ಕೆನೆಯಿಂದ ಮಜ್ಜಿಗೆ ಮಾಡ್ತೇವೆ ಅಥವಾ ಹಾಲಿಂದ ಹೇಗೆ ಮಜ್ಜಿಗೆ ಮಾಡ್ತೇವೆ ಅಂತ ಹೇಳೋದನ್ನು ಈಗ ಈ ವಿಡಿಯೋದಲ್ಲಿ ನೋಡ್ಬೋದು. ಇದು ನಾವು ನಿನ್ನೆ ಸಂಜೆ ಡೈರಿಯಿಂದ ತಂದ ಹಾಲು, ದನ ಸಾಕುವವರು ತಂದು ಕೊಟ್ಟ ಹಾಲನ್ನು ಡೈರಿಯಿಂದ ನಾವು ತಗೊಳ್ಳೋದು, ಪ್ಯಾಕೆಟಲ್ಲ. ಅದನ್ನೀಗ ಸಂಜೆ ಚೆನ್ನಾಗಿ ಕುದಿಸಿ ತಣ್ಣಗಾದ ಮೇಲೆ ಫ್ರಿಜ್ಜಲ್ಲಿ ಇಡೋದು. ಬೇಕಾದಾಗ ಯೂಸ್ ಮಾಡಿಕೊಳ್ತೇವೆ ಮತ್ತು ಉಳಿದ ಹಾಲನ್ನು ಫ್ರಿಜ್ಜಲ್ಲಿ ಇಡೋದು. ಈಗ ಇದನ್ನು ಎಂತ ಮಾಡೋದಂದರೆ, ಇದರ ಹಾಲನ್ನು ಈಗ ಒಂದು ಪಾತ್ರಕ್ಕೆ ಹಾಕಿಕೊಳ್ಳೋದು. ಹೀಗೆ ಹಾಲನ್ನು ತೆಗೆದಿಟ್ಟುಕೊಂಡಾದ ಮೇಲೆ ಉಳಿದ ಹಾಲು ಮತ್ತು ಕೆನೆಯನ್ನು ಈ ರೀತಿ ತೆಗೆದು ಈಗೊಂದು ಪಾತ್ರಕ್ಕೆ ಹಾಕ್ಕೊಳ್ಳೋದು. ಈಗ ಮಾರನೇ ದಿನ ಸುಮಾರು ಒಂದು 10-11 ಗಂಟೆ ಅಷ್ಟೊತ್ತಿಗೆ ಈ ಥರ ಮಾಡಿಕೊಳ್ಳೋದು. ಈಗ ಹಿಂದಿನ ದಿವಸ ಸಂಜೆ ಕಾಸಿದ ಹಾಲು ತಂದು ಫ್ರಿಜ್ಜಲ್ಲಿ ಇಡ್ತೇವಲ್ಲ, ಅದನ್ನು ಮಾರನೇ ದಿವಸ ಹೀಗೆ ಒಂದು ಪಾತ್ರಕ್ಕೆ ಕೆನೆಯನ್ನು ಹಾಕಿಕೊಳ್ಳೋದು. ಈ ಪಾತ್ರದ ಸೈಡಲ್ಲಿರೋದನ್ನೆಲ್ಲ ತೆಗೆದು ಕೆನೆಯ ಪಾತ್ರಕ್ಕೆ ಹಾಕಿಕೊಳ್ಳೋದು. ಈಗ ಈ ಸೈಡಿಂದೆಲ್ಲ ತೆಗೆದು ಇದಕ್ಕೆ ಹಾಕೋದು. ಹೀಗೆ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಮಜ್ಜಿಗೆಯನ್ನು ಹಾಕಿಕೊಳ್ಳೋದು. ಇದು ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ ಒಂದು 9-10 ಗಂಟೆ ಅಷ್ಟೊತ್ತಿಗೆ ಈ ಥರ ಮಾಡಿಟ್ಟುಕೊಳ್ಳೋದು ಒಳ್ಳೆಯದು. ಬೇಸಿಗೆಯಲ್ಲಿ 12 ಗಂಟೆ ಆದರೂ ಆಗ್ತದೆ, 11 ಗಂಟೆನ ಮತ್ತೆ ಮಾಡಿದರೆ ಒಳ್ಳೆಯದು. ತುಂಬ ಸೆಕೆ ಇದ್ದರೆ ಇದು ಮಾರನೇ ದಿವಸ ಮಜ್ಜಿಗೆ ಹುಳಿ ಹುಳಿ ಆಗ್ತದೆ. ಅದಕ್ಕೋಸ್ಕರ ಬೇಸಿಗೆಯಲ್ಲಿ ಒಂದು 11 ಗಂಟೆಯ ನಂತರ ಮಾಡಿಟ್ಟುಕೊಳ್ಳೋದು ಒಳ್ಳೆಯದು. ಈಗ ಇದನ್ನು ಹೊರಗಡೆ ಇಡೋದು, ಫ್ರಿಜ್ಜಲ್ಲಿ ಇನ್ನು ಇಡಲಿಕ್ಕಿಲ್ಲ. ಹೀಗೆ ಮುಚ್ಚಳ ಮುಚ್ಚಿ ಫ್ರಿಜ್ಜಲ್ಲಿ ಇಡೋದು ಬೇಡ, ಹೊರಗಡೆ ಇಟ್ಟುಕೊಂಡ್ರೆ ಆಯಿತು. ಇದೀಗ ಆಗ ಬೆಳಿಗ್ಗೆ 11 ಗಂಟೆ ಅಷ್ಟೊತ್ತಿಗೆ ಹಾಕಿಟ್ಟ ಕೆನೆ ಮತ್ತು ಅದಕ್ಕೆ ಸ್ವಲ್ಪ ಮಜ್ಜಿಗೆ ಹಾಕಿಟ್ಟದಲ್ಲ, ಅದು ನೋಡಿ ಎಷ್ಟು ಹೀಗಾಗಿದೆ. ಈಗ ಇದಕ್ಕೆ ಈಗ ಇವತ್ತು ಸಂಜೆ, ಇದು ನಿನ್ನೆ ಸಂಜೆಯ ಕೆನೆ, ಇದು ಇವತ್ತು ಸಂಜೆಯ ಹಾಲು ಕಾಯಿಸಿ ಕೆನೆ ಕಟ್ಟಿದ ಹಾಲಿದು. ಈಗ ಇದನ್ನು ಅದು ಆಗ ಕೆನೆ ತೆಗೆದಾಗಿ ಇದನ್ನು ಈಗ ತೆಗೆದು ಈ ಕೆನೆ ಪಾತ್ರಕ್ಕೆ ಹಾಕಿಕೊಳ್ಳೋದು. ಈಗ ಇದು ನಾನು 2 ದಿವಸಕ್ಕೊಮ್ಮೆ ಮೊಸರು ಕಡೆಯುವ ಕ್ರಮ. ಈಗ ಈ ಹಾಲು ಉಂಟಲ್ಲ, ಇದನ್ನೀಗ ವಾಪಸ್ಸು ಫ್ರಿಜ್ಜಲ್ಲಿ ಇಡೋದು. ನಾಳೆ ಬೆಳಿಗ್ಗೆ ಇದರ ಮೇಲೆ ಇನ್ನೊಂದು ಸ್ವಲ್ಪ ಕೆನೆ ಕಟ್ಟಿರ್ತದೆ ಸ್ವಲ್ಪ ದಪ್ಪಕ್ಕೆ, ಅದನ್ನು ಮತ್ತೆ ಈ ಪಾತ್ರಕ್ಕೆ ಹಾಕಿಕೊಳ್ಳೋದು. ಅದನ್ನೀಗ ನಾಳೆ ಬೆಳಿಗ್ಗೆ ನೋಡುವ. ಈಗ ಇದನ್ನು ಫ್ರಿಜ್ಜಲ್ಲಿ ಇಟ್ಟುಕೊಳ್ಳುವ. ಈಗ ಮಾರನೇ ದಿನ ಬೆಳಿಗ್ಗೆ ಫ್ರಿಜ್ಜಿಂದ ತೆಗೆದ್ರೆ ಹದಿ ಇದರಲ್ಲಿಯೂ ಕೂಡ ಇರ್ತದೆ ನೋಡಿ. ಈಗ ನಿನ್ನೆ ಸಂಜೆ ಕಾಸಿದ ಹಾಲಿದು ಕೆನೆ ಕಟ್ಟಿದ್ದು 1 ರೌಂಡ್ ತೆಗೆದಿದ್ದೇವಲ್ಲ, ಈ ಪಾತ್ರಕ್ಕೆ ಹಾಕಿದ್ದೇವಲ್ಲ, ಈಗ ಪುನಃ ಅದರಲ್ಲಿ ಇವತ್ತು ಬೆಳಿಗ್ಗೆ ಕೆನೆ ಮೇಲಿಂದ ಕಟ್ಟಿರ್ತದೆ ನೋಡಿ. ಇದನ್ನು ಕೂಡ ಈಗ ಹೀಗೆ ತೆಗೆದು ಈ ಪಾತ್ರಕ್ಕೆ ಹಾಕುವ. ನೋಡಿ, ಇದು ಚೆನ್ನಾಗಿ ಕೆನೆ ಇರುವ ಮೊಸರಾಗಿದೆ. ಈಗ ಇದಕ್ಕೆ ಮಾರನೇ ದಿನ ಕೂಡ ಬೆಳಿಗ್ಗೆ ಹಾಕಿಕೊಳ್ಳು. ಈ ಹಾಲನ್ನು ಕೂಡ ತೆಗೆದು ನಿನ್ನೆ ನಾವು ಬೆಳಿಗ್ಗೆ ಇದಕ್ಕೆ ಹಾಕಿದ್ದೇವಲ್ಲ, ಪಾತ್ರದಿಂದ ವಾಪಸ್ ಸ್ವಲ್ಪ ನೀರು ಹಾಕಿ ಇದಕ್ಕೆ ಹಾಕಿಕೊಂಡಿದ್ದೇವಲ್ಲ,
ಅದೇ ರೀತಿ ಈ ಪಾತ್ರದಿಂದ ಕೂಡ ಮಾಡಿಕೊಳ್ಬೋದು. ಈ ಹಾಲನ್ನು ಬೇರೆ ಪಾತ್ರಕ್ಕೆ ಹಾಕಿ ಇದರ ಸೈಡಲ್ಲಿರೋದನ್ನು ಕೂಡ ತೆಗೆದು ಇದಕ್ಕೆ ಹಾಕಿಕೊಳ್ಬೋದು. ಇದನ್ನೀಗ ಫ್ರಿಜ್ಜಲ್ಲಿ ಇಡುವ. 2 ಗಂಟೆ ಕಳೆದಾದ ಮೇಲೆ ಅದನ್ನೀಗ ಮತ್ತೆ ಮೊಸರು ಕಡಲಿಕ್ಕೆ ಮಿಷನಿಗೆ ಇಟ್ಟುಕೊಳ್ಬೋದು. ಅಷ್ಟರ ತನಕ 2 ಗಂಟೆ ಹೊತ್ತು ಫ್ರಿಜ್ಜಲ್ಲಿ ಇಡುವ. ಅದು ಚೆನ್ನಾಗಿ ಬೆಂದು ಬರ್ತದೆ ಆಗ. ಅದಕ್ಕೋಸ್ಕರ ಈಗ ಫ್ರಿಜ್ಜಲ್ಲಿ ಇಡುವ. ನೋಡಿ, ಇದು ಫ್ರಿಜ್ಜಲ್ಲಿಟ್ಟು 2 ಗಂಟೆ ಹೊತ್ತಾಯಿತು. ಈಗ ಇದು ನಾವು ಮೊಸರು ಕಡೆಯುವ ಮೆಷಿನಿಂದ ಕಡೆಯುವ ಪಾರ್ಟ್, ಇದು ಕಡೆಗೋಲು. ಇದು ನಾನು ಈ ಪಾಟುಗಳ ಕೆಳಗಿನ ಭಾಗಕ್ಕೆ ನೀರೆಲ್ಲ ಜಾಸ್ತಿ ಇದ್ದದು ಕೆಳಗೆ ನೆಲಕ್ಕೆಲ್ಲ ಬಾರದಾಗಿ ಇಟ್ಟುಕೊಳ್ಳುವ ಒಂದು ಪ್ಲಾಸ್ಟಿಕ್ ಪ್ಲೇಟ್ ಇರ್ತದಲ್ಲ, ಅದನ್ನು ಈ ರೀತಿ ಒಂದು ರಾಡಲ್ಲಿ ಬಿಸಿ ಮಾಡಿ ಹೋಲ್ ಮಾಡಿಕೊಂಡದು. ಯಾಕೆಂದರೆ ಈ ಮೊಸರು ಕಡಿಯುವಾಗ ಹೊರಗೆಲ್ಲ ರಟ್ಟುವುದಕ್ಕೆ ಈ ಥರದ ಪ್ಲಾಸ್ಟಿಕ್ ಪ್ಲೇಟನ್ನು ಹೋಲ್ ಮಾಡಿಕೊಂಡು ಹೀಗೆ ಇದರಲ್ಲಿ ಹಾಕಿಕೊಳ್ಳೋದು. ಈ ರೀತಿಯಾಗಿ ಮೊಸರು ಕಡಿಯುವ ಯಂತ್ರ ಇದು. ಹಾಗೆ ಇದಕ್ಕೆ ಈ ರೀತಿ ಫಿಕ್ಸ್ ಮಾಡಿಕೊಳ್ಳೋದು. ಇನ್ನು ಆನ್ ಮಾಡಿಕೊಳ್ಳುವ. ಈ ಪಾತ್ರ ಜಾರ್ತದೆ ಅಂತಾದರೆ ಒಂದು ಪೇಪರ್ ಪೀಸನ್ನು ಈ ರೀತಿ ಕೆಳಗಡೆ ಇಟ್ಟುಕೊಳ್ಳಿಕ್ಕೂ ಆಗ್ತದೆ, ಆಗ ಜಾರುವುದಿಲ್ಲ. ನೋಡಿ, ಸ್ವಲ್ಪ ಹೊರಗಡೆ ರಟ್ಟುತ್ತದೆ. ಅದಕ್ಕೋಸ್ಕರ ಈ ಪ್ಲಾಸ್ಟಿಕ್ ಪ್ಲೇಟು ಹೆಲ್ಪ್ ಆಗ್ತದೆ. ಹಾಗಂತ ಮೆಷಿನ್ ತಿರುಗುವಾಗ ಮೊಸರು ಈ ಪ್ಲೇಟಿಗೆ ಟಚ್ ಆಗೋದಿಲ್ಲ. ಬರೀ ಮುಚ್ಚಳ ಮುಚ್ಚಿದಾಗ ಆಗ್ತದೆ ಅಷ್ಟೇ. ಇದನ್ನು ಬೆಣ್ಣೆ ಬಂದ ಮೇಲೆ ತೋರಿಸ್ತೇನೆ. ನೋಡಿ, 2-3 ನಿಮಿಷದಲ್ಲಿ ಈಗ ಎಷ್ಟು ಬೆಣ್ಣೆ ಬಂತು. ಇದು ಪೂರ್ತಿ ಆಗಲಿಲ್ಲ, ಇನ್ನೊಮ್ಮೆ ಹಾಕ್ತಾನೆ. ಇನ್ನೊಮ್ಮೆ ಸ್ವಿಚ್ ಹಾಕಿದ ಮೇಲೆ ನೋಡಿ, ಈಗ ನೋಡಿ, ಇದು ಬೆಣ್ಣೆಲ್ಲ ಒಟ್ಟಾಗಿ ಇದೆ ನೋಡಿ. ಈಗ ಸ್ವಿಚ್ ಹಾಕಿದರೂ ಕೂಡ ಇದು ತಿರುಗೋದು ಸ್ವಲ್ಪ ಸ್ಲೋ ಆಗಿ ತಿರುಗ್ತದೆ. ನೋಡಿ, ಅದು ಗಟ್ಟಿಯಾಗಿದೆ, ಅಂದರೆ ಬೆಣ್ಣೆ ಒಟ್ಟಾಗಿ ಬಂದಿದೆ. ಇದನ್ನೀಗ ನಾವು ಮನೆ ಮಾತಲ್ಲಿ ಹೇಳಿದರೆ ಬೆಣ್ಣೆ ಕೂಡುದು ಅಂತ ಹೇಳ್ತೇವೆ. ಇದರಿಂದ ತೆಗೆದು ಬೆಣ್ಣೆ ಕೂಡುವ. ಈಗ ನೋಡಿ, ನೋಡಿ, ಮುಚ್ಚಳಕ್ಕೆ ಕೂಡ ಈ ರೀತಿ ರಟ್ಟಿದ್ದು ಇಲ್ಲದ್ರೆ ಹೊರಗೆ ರಟ್ತದೆ, ಅಥವಾ ಮೆಷಿನಿಗೆಲ್ಲ ರಟ್ತದೆ. ಅದೆಲ್ಲ ಹೊರಗೆ ರಟ್ಟದಾಗೆ ಹೆಲ್ಪ್ ಆಗ್ತದೆ ಇದು, ಈ ಥರ ಮಾಡಿಕೊಂಡ್ರೆ. ನಿಮಗೆ ಪಾತ್ರ ಎಷ್ಟು ದೊಡ್ಡ ಉಂಟೋ ಆ ರೀತಿ ನೋಡಿಕೊಂಡು ಈ ಪ್ಲಾಸ್ಟಿಕ್ ಪ್ಲೇಟನ್ನು ಹೋಲ್ ಮಾಡಿ ಇಟ್ಟುಕೊಳ್ಬೋದು. ನೋಡಿ, ಇದನ್ನೀಗ ಬೆಣ್ಣೆ ಕೊಡುವ. ಈಗ ಈ ಕಡೆಗೋಲಿಂದೆಲ್ಲ ತಕ್ಕೊಳ್ಬೇಕು. ಇದನ್ನು ಬಿಸಿನೀರಲ್ಲೇ ತೊಳಿಬೇಕು, ತಣ್ಣೀರಲ್ಲಿ ತೊಳೆದ್ರೆ ಹೋಗಲಿಕ್ಕಿಲ್ಲ. ಹಾಗಾಗಿ ಇದನ್ನು ತೊಳಿಲಿಕ್ಕೆ ಹಾಕುವ. ಈಗ ಇದನ್ನೀಗ ಬೆಣ್ಣೆಯನ್ನೆಲ್ಲ ಒಟ್ಟು ಮಾಡಿಕೊಳ್ಳುವ. ನೋಡಿ, ಎಷ್ಟು ಒಳ್ಳೆಯ ರೀತಿಯ ಬೆಣ್ಣೆ ರೆಡಿಯಾಗಿದೆ ಅಂತ. ಇದನ್ನು ಈ ಪಾತ್ರಕ್ಕೆ ಹಾಕಿಕೊಳ್ಳುವ. ಇದು ಕೆಲವು ದಿನಗಳಿಂದ ಸಿಕ್ಕಿದ ಬೆಣ್ಣೆ.
ಈ ರೀತಿ ಕಡೆದು ಸಿಕ್ಕಿದ ಬೆಣ್ಣೆಯನ್ನು ನಾನು ಫ್ರಿಜ್ಜಲ್ಲಿ ಒಂದು ಪಾತ್ರದಲ್ಲಿ ಹಾಕಿ ಇಟ್ಟುಕೊಳ್ಳೋದು. ತುಪ್ಪ ಮಾಡುವ ದಿವಸ ಫ್ರಿಜ್ಜಿಂದ 2-3 ಗಂಟೆಗಳ ಮೊದಲು ಹೊರಗೆ ತೆಗೆದು ಇಟ್ಟುಕೊಳ್ಳೋದು ಈ ಬೆಣ್ಣೆಯನ್ನು. ನಾವು ಎಷ್ಟು ಹಾಲು ತರ್ತೇವೋ ಹಾಲಲ್ಲಿ ಎಷ್ಟು ಫ್ಯಾಟ್ ಇರ್ತದೆ ಆ ಇದರಲ್ಲಿ ಅಂದಾಜಲ್ಲಿ ಈ ಬೆಣ್ಣೆ ಕೂಡ ಸಿಗ್ತದೆ. ನನ್ನ ಅನಿಸಿಕೆಯ ಪ್ರಕಾರ ಸಂಜೆಯ ಹೊತ್ತಿನ ಹಾಲಿನ ಕೆನೆಯಿಂದ ಬೆಣ್ಣೆ ಜಾಸ್ತಿ ಸಿಗ್ತದೆ. ಇದನ್ನೀಗ ಮತ್ತೆ ತೊಳೆದು ತುಪ್ಪ ಮಾಡೋದು ಹೇಗೆ ಅಂತ ಹೇಳ್ತೇನೆ ನೋಡಿ. ಈಗ ಇಷ್ಟು ಮಜ್ಜಿಗೆ ಸಿಕ್ಕಿದೆ ನೋಡಿ. ಇದು ಸಪ್ಪೆಯಾದ ರುಚಿಕರವಾದ ಮಜ್ಜಿಗೆ. ಇದೇ ಮಜ್ಜಿಗೆಯನ್ನು ಆ ಕೆನೆಗೆ ಹೆಪ್ಪಾಕಲಿಕ್ಕೆ ತಗೊಳ್ಳೋದು. ಇದನ್ನೀಗ ತೊಳಿತಾ ಇದ್ದೇನೆ. ನೀರನ್ನು ಚೆಲ್ಲಿಕೊಳ್ಳೋದು. ಇದನ್ನು ಹೀಗೆ ಚೆನ್ನಾಗಿ ತೊಳ್ಕೊಳ್ಬೇಕು. ಈ ಮಜ್ಜಿಗೆಯ ಕಲರ್ನ ಅಂಥದ್ದು ಹೋಗಬೇಕು, ಮಜ್ಜಿಗೆ ಅಂಶ ಹೋಗಬೇಕು. ಈಗ ನಾನೀಗ ಚೆಲ್ಲಿದ ನೀರು ತೆಂಗಿನ ಮರದ ಬುಡಕ್ಕೆ ಹೋಗ್ತಾ ಇದೆ. 3ನೇ ಬಾರಿ ಕೂಡ ನೀರು ಹಾಕಿ ಹೀಗೆ ತೊಳ್ಕೊಳ್ತಾ ಇದ್ದೇನೆ. ಇದು ತೊಳೆದ ನೀರನ್ನು ಹೂವಿನ ಗಿಡಗಳಿಗೂ ಹಾಕಿಕೊಳ್ಬೋದು, ತರಕಾರಿ ಗಿಡದ ಬುಡಕ್ಕೆಲ್ಲ ಹಾಕಿಕೊಳ್ಬೋದು. ಈ ರೀತಿ ಚೆನ್ನಾಗಿ ತೊಳ್ಕೊಳ್ಬೇಕು. ಒಂದು 7-8 ಬಾರಿಯಾಗಿ ಈ ರೀತಿ ಚೆನ್ನಾಗಿ ನೀರಲ್ಲಿ ತೊಳ್ಕೊಳ್ಬೇಕು. ಈಗ 8 ಬಾರಿ ತೊಳ್ಕೊಂಡೆ ನೋಡಿ. ಈಗ ಇದು ನೀರಿನ ಕಲರಲ್ಲಿ ಇದೆ, ಇದರದ ಮಜ್ಜಿಗೆ ಅಂಶ ಎಲ್ಲ ಹೋಯ್ತು. ಇದನ್ನೀಗ ಈ ನೀರು ಆಲ್ಮೋಸ್ಟ್ ಬರುವಷ್ಟು ತಕ್ಕೊಳ್ಬೇಕು. ಈಗ ಇದಕ್ಕೆ ಒಲೆಯ ಮೇಲೆ ಇಟ್ಟು ಬೆಂಕಿ ಕೊಡ್ತಾ ಇದ್ದೇನೆ. ಸಣ್ಣ ಬರ್ನರಲ್ಲಿ ಉರಿ ದೊಡ್ಡದರಲ್ಲಿ ಇಟ್ಟುಕೊಂಡಿದ್ದೇನೆ. ಈಗ ಒಂದು ಸೌಟು ಹಾಕಿ ಮಿಕ್ಸ್ ಮಾಡಿಕೊಳ್ಳೋದು. ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲಾಂದಾದರೆ ಬೆಣ್ಣೆ ತಳ ಹಿಡಿತದೆ.
ನೋಡಿ ಬೆಣ್ಣೆಗಾರಿಗೆ ಸ್ವಲ್ಪ ಹೊತ್ತಾಯ್ತು ಈಗ. ಹೀಗೆ ಇನ್ನು ತುಪ್ಪ ಆಗಲಿಲ್ಲ, ಇದು ಸ್ವಲ್ಪ ಹೊತ್ತು ಬೇಕಿನ್ನು ಕೂಡ. ಹೀಗೆ ಮಿಕ್ಸ್ ಮಾಡ್ತಾ ಇರೋದು, ಇಲ್ಲ ಅಂತಂದರೆ ಅಡಿಯಲ್ಲಿ ತಳ ಹಿಡ್ದಾಗಿ ಕರಟಿದ ವಾಸನೆ ಬರ್ತದೆ. ಅದು ಕುದೀತಾ ಮೇಲೆ ಬರ್ತದೆ ಅಂತಂದರೆ ಉರಿ ಸಣ್ಣದು ಮಾಡಿಕೊಳ್ಳಿ, ಮತ್ತು ಸ್ವಲ್ಪ ಹೊತ್ತು ಉರಿ ಸಣ್ಣದರಲ್ಲೇ ಇದ್ದು ಮತ್ತೆ ವಾಪಸ್ಸು ದೊಡ್ಡಕ್ಕೆ ಮಾಡಿಕೊಂಡ್ರೆ ಆಯಿತು. ಸಣ್ಣ ಬರ್ನರ್ನ ಒಲೆಯಲ್ಲಿ ನಾನು ಬೆಣ್ಣೆ ಕಾಯಲಿಕ್ಕೆ ಇಟ್ಟದ್ದು. ನೋಡಿ ಇದು ಈಗ ಹೀಗಾಗ್ತಾ ಬಂತು. ಇದಾಗಲಿಲ್ಲ ಇನ್ನೂ ಕೂಡ, ಇನ್ನೂ ಸ್ವಲ್ಪ ಹೊತ್ತು ಕಾಯಿಸ್ಕೊಳ್ಬೇಕು. ಬೆಣ್ಣೆಯಲ್ಲಿರುವ ನೀರಿನಂಶ ಕಡಿಮೆ ಆಗ್ತಾ ಬಂತು. ಈ ಬೆಣ್ಣೆಯಲ್ಲಿರುವ ಈ ಬಿಳಿ ಬಿಳಿಯ ಇದು ಬ್ರೌನ್ ಕಲರಿಗೆ ಬರ್ತದೆ ಅದು ತುಪ್ಪ ಆಗುವಾಗ. ನೋಡಿ ಅದು ಸಣ್ಣ ಸಣ್ಣದೆಲ್ಲ ನೀರಿನ ಅಂಶ ಇರುವಂಥದ್ದು, ಇದೆಲ್ಲ ಈಗ ತುಪ್ಪದ ಅಂಶ. ಇನ್ನು ಸ್ವಲ್ಪ ಹೊತ್ತು ಹೀಗೆ ಕಾಯಿಸ್ಕೊಳ್ಳೋದು. ನೋಡಿ ಈಗ ಅದ ನೀರಿನ ಅಂಶ ಇನ್ನೂ ಸಣ್ಣದಾಯಿತು ನೋಡಿ, ಅದರ ಚರಟದಾಗಿ ಉಳ್ಕೊಳ್ತದೆ ಅದಕ್ಕೆ ಲಾಸ್ಟಿಗೆ ತುಪ್ಪ ಆದ ಮೇಲೆ. ಹೀಗೆಲ್ಲ ಸ್ವಲ್ಪ ಸ್ವಲ್ಪ ಬ್ರೌನ್ ಕಲರಿಗೆ ಕನ್ವರ್ಟ್ ಆಯ್ತದು ನೋಡಿ. ಇನ್ನು ಉರಿ ಸ್ವಲ್ಪ ಹದ ಮಾಡಿಕೊಂಡ್ರೆ ಸಾಕು, ಮೀಡಿಯಮ್ ಉರಿಯಲ್ಲಿ. ಈಗ ದೊಡ್ಡ ಉರಿ ಬೇಡ. ನೋಡಿ ಶಬ್ದ ಕೇಳ್ತಾ ಇರ್ಬೋದು ನಿಮಗೆ. ಇದೆಲ್ಲ ಸ್ವಲ್ಪ ಸಣ್ಣಗಾಗಬೇಕು, ಇನ್ನು ಕೇಳ್ತದಲ್ಲ ಶಬ್ದ. ನೋಡಿ ಸ್ವಲ್ಪ ತಗುವಾಗ ಇದಾಗ್ತದೆ. ಬಿಳಿ ಬಿಳಿ ಇರೋದೇ ಕೂಡ ಬ್ರೌನ್ ಕಲರಿಗೆ ಟರ್ನ್ ಆಗಬೇಕು ನೋಡಿ. ಒಂದೊಂದು ಬಿಳಿ ಉಂಟಲ್ಲ ಅದೆಲ್ಲ ಬ್ರೌನ್ ಕಲರಿಗೆ ಬರಬೇಕು. ಇನ್ನು ಉರಿ ಇನ್ನೂ ಸಣ್ಣದು ಮಾಡಿಕೊಳ್ಳಿ. ನೋಡಿ ಇದೀಗ ಆಯಿತು, ಇನ್ನು ಆಫ್ ಮಾಡಿಕೊಳ್ಳುವ. ಈಗ ಇದಕ್ಕೆ ಒಂದಿಷ್ಟು ಉಪ್ಪು ಹಾಕಿ ಬೆಂಕಿ ಆಫ್ ಮಾಡುವ. ಈ ಉಪ್ಪು ಹಾಕೋದು ನನ್ನ ಅತ್ತೆ ಶಾರದಾ ಲಕ್ಷ್ಮಿ ಕೈಗೂರು ಅಂತ ಅವರು ಹೇಳಿದ್ದು. ತುಪ್ಪ ಫ್ರೆಶ್ ಆಗಿ ಕೆಲವು ದಿನಗಳ ಕಾಲ ಇರ್ತದೆ, ಪಕ್ಕನೆ ಹಾಳಾಗೋದಿಲ್ಲ, ಬ್ಯಾಡ್ ಸ್ಮೆಲ್ಲೆಲ್ಲ ಬರೋದಿಲ್ಲ ಅಂತ ಹೇಳಿದವರು. ಹಾಗೆ ಅವರು ತುಪ್ಪ ಕಾಯಿಸುವಾಗ ಆ ಬೆಂಕಿ ಉರಿ ಆಫ್ ಮಾಡಲಿಕ್ಕೆ ಆಗುವಾಗ ಚಿಟಿಕೆ ಉಪ್ಪು ಹಾಕ್ತಿದ್ರು ಅವರು. ನೋಡಿ ಇದೀಗ ಮುಟ್ಟಿದರೆ ಕೈಯಲ್ಲಿ ಕರಕರ ಅಂತ ಹೇಳುವಾಗೆ ಇರಬೇಕದು. ಇದೀಗ ಸ್ವಲ್ಪ ತಣ್ಣಗಾಗಲಿ, ಪೂರ್ತಿ ತಣ್ಣಗಾಗೋದು ಬೇಡ, ಸುಡು ಸ್ವಲ್ಪ ಇರಬೇಕು. ಆ ಟೈಮಲ್ಲೇ ಅದನ್ನು ಸೋಸಿಕೊಳ್ಳುವ. ನೋಡಿ ಇದು ಈಗ ಬಿಸಿ ಉಂಟು, ಸುಡ್ತದೆ, ಹಾಗೆಂತೇಳಿ ಆಗಿನಷ್ಟಿಲ್ಲ. ಈಗ ಇದನ್ನು ಒಂದು ಪಾತ್ರಕ್ಕೆ ಸೋಸಿಕೊಳ್ಳುವ. ಇದೀಗ ಶುಭ್ರವಾದ ಕಾಟನ್ ಬಟ್ಟೆ ಮತ್ತು ಸೋಸಲಿಕ್ಕಿರುವ ಅರಿಪ್ಪೆ ಮತ್ತು ಪಾತ್ರ, ಸ್ಟೀಲ್ ಪಾತ್ರೆ ತಗೊಂಡಿದ್ದೇನೆ ನಾನು. ನೀವು ಗಾಜಿನ ಬಾಟಲಿಗೆಲ್ಲ ಹಾಕಿದ್ರೆ ಬಿಸಿ ಬಿಸಿ ಆಗಲಿಕ್ಕಿಲ್ಲ. ನೀವು ಹೀಗೆ ಸ್ಟೀಲ್ ಪಾತ್ರಕ್ಕೆ ಹಾಕಿ ಆಮೇಲೆ ಗಾಜಿನ ಬಾಟಲಿಗೆ ಹಾಕಿಕೊಳ್ಬೇಕಷ್ಟೆ. ಈಗ ನಾನು ಇದಕ್ಕೆ ಇದನ್ನು ಸೋಸಿಕೊಳ್ತಾ ಇದ್ದೇನೆ.
ತಣ್ಣಗಾದ ಮೇಲೆ ತುಪ್ಪವನ್ನು ಸರಾಗವಾಗಿ ಸೋಸಿಕೊಳ್ಳಿಕ್ಕೆ ಆಗುವುದಿಲ್ಲ. ದೊಡ್ಡ ಪಾತ್ರೆಯಲ್ಲಿ ದಿವಾಸಲು ತಗೊಳ್ಳೋ ಬದಲು ಸಣ್ಣ ಪಾತ್ರಕ್ಕೆ ಸ್ವಲ್ಪ ಹಾಕಿಟ್ಟುಕೊಳ್ಳೋದು. ನೋಡಿ, ಇದು ತಳ ಎಲ್ಲ ಹಿಡಿಲಿಲ್ಲ ನೋಡಿ. ಹಾಗೆ ಸೌಟ್ ಹಾಕಿ ಮಿಕ್ಸ್ ಮಾಡ್ತಾ ಇದ್ದರೆ ತಳ ಹಿಡಿಯೋದಿಲ್ಲ, ಇಲ್ಲಂತಾದರೆ ತಳ ಹಿಡಿತದೆ. ಇದು ಸ್ವಲ್ಪ ತಣ್ಣಗಾದ ಮೇಲೆ ಬೇಕಿದ್ದರೆ ಮತ್ತೆ ಇದನ್ನು ಈ ಚರಟವನ್ನು ಹಿಂಡಿಕೊಳ್ಬೋದು. ಈಗ ಸಾಧ್ಯ ಇಲ್ಲ, ಬಿಸಿ ಇದೆ. ಈಗ ಬಿಸಿ ಬಿಸಿ ಇರುವಾಗಲೇ ಹಾಕಿಕೊಂಡು ಆಲ್ಮೋಸ್ಟ್ ಚರಟದಿಂದ ತುಪ್ಪ ಬಿಟ್ಟುಕೊಳ್ತದೆ ನೋಡಿ. ಈಗ ಬಿಸಿ ಇದೆ. ಈ ತುಪ್ಪದ ಪಾತ್ರವನ್ನು ಸುಲಭದಲ್ಲಿ ನಾನು ಹೇಗೆ ತೊಳೆದು ಅಂತ ಹೇಳಿದರೆ, ಇದಕ್ಕೆ ಒಂದು 1.5 ಸ್ಪೂನ್ ಆಗುವಷ್ಟು ಬಟ್ಟೆ ಒಗಿಲಿಕ್ಕೆ ಹಾಕುವಾಗ ಪೌಡ್ರ್ ಹಾಕ್ತೇವಲ್ಲ, ಅದೇ ಆ ಸೋಪ್ ಪೌಡ್ರನ್ನು ಸುಮಾರಿಗೆ ಒಂದು 1/4 ಸ್ಪೂನಷ್ಟು ಈ ಪಾತ್ರಕ್ಕೆ ಹಾಕ್ತೇನೆ. ನಂತರ ಇದಕ್ಕೆ ಒಂದು ಸ್ವಲ್ಪ ನೀರು, ನೋಡಿ ಇಷ್ಟು ನೀರು ಹಾಕಿಕೊಂಡೆ. ಇದನ್ನೀಗ ಸ್ಟವಲ್ಲಿಟ್ಟು ಸ್ವಲ್ಪ ಹೊತ್ತು ಬಿಸಿ ಮಾಡೋದು. ಸುಡು ನೀರು ಸುಡು ಬಿಸಿ ಆಗುವಷ್ಟೊತ್ತು ಬಿಸಿ ಮಾಡಿಕೊಳ್ಳೋದು. ಗ್ಯಾಸ್ ಒಲೆಯಲ್ಲಿ ಆದರೂ ಕೂಡ ಇಟ್ಟುಕೊಳ್ಬೋದು, ಇಲ್ಲ ನಾನೀಗ ಕರೆಂಟ್ ಒಲೆಯಲ್ಲಿ ಇಟ್ಟುಕೊಂಡಿದ್ದೇನೆ. ಈಗ ಇದನ್ನು ಒಂದು ಸಲ ಹೀಗೆ ಮಿಕ್ಸ್ ಮಾಡಿಕೊಳ್ಳೋದು. ಹಾಗಾಗಿ 1-2 ಸಲ ಹೀಗೆ ಮಿಕ್ಸ್ ಮಾಡಿಕೊಂಡ್ರೆ ಒಳ್ಳೆಯದು. ಹೈ ಫ್ಲೇಮಲ್ಲಿಗೆ ಇಟ್ಟುಕೊಂಡ್ರೆ ಸುಡು ಬಿಸಿ ಆದರೆ ಸಾಕು. ಅದೇ ಎಂತಾಗ್ತದೆ ಅಂದರೆ ಇದನ್ನೆಲ್ಲ ಈಗ ತೊಳೆಯೋದು ಅಂದರೆ ಭಾರಿ ಕಷ್ಟ ಆಗ್ತದೆ. ಈ ಸೋಪು ನೀರು ಮತ್ತು ಬಿಸಿ ನೀರೆಲ್ಲ ಆಗುವಾಗ ತೊಳಿಲಿಕ್ಕೆ ಸುಲಭ ಆಗ್ತದೆ. ಇದರ ಜಿಡ್ಡಿನಂಶವು ಹೋಗಲಿಕ್ಕೆ ಸುಲಭ ಆಗ್ತದೆ. ಸೋಸಿಕೊಳ್ಳುವ ಈ ಅರಿಪ್ಪೆ ಅಂತ ಹೇಳ್ತೇವೆ ನಾವು ಇದಕ್ಕೆ. ಇದರಲ್ಲಿ ಇಲ್ಲ, ಈ ಸೈಡಿಂದೆಲ್ಲ ಪಸೆ ಹೋಗಲಿಕ್ಕೆ ಕಷ್ಟ. ಅದಕ್ಕೆ ಈ ರೀತಿಯಾಗಿ ನೀರಲ್ಲಿ ಒಂದು ಸಲ ಬಿಸಿ ಮಾಡಿಕೊಂಡು ಆಮೇಲೆ ತೊಳೆಯೋದು ಸುಲಭ. ಅದಕ್ಕೋಸ್ಕರ ಈ ರೀತಿ ಮಾಡಿಕೊಳ್ತೇವೆ ನಾವು. ನೋಡಿ, ಶುದ್ಧವಾದ ತುಪ್ಪ ರೆಡಿ. ನಾವು ಇದಕ್ಕೆ ಅರಿಶಿನ ಪುಡಿಯಾಗಲಿ, ವೀಳ್ಯದೆಲೆ, ತುಳಸಿ ಎಲೆ ಅದನ್ನು ಯಾವುದನ್ನು ಹಾಕೋದಿಲ್ಲ. ಅದೆಲ್ಲ ಹಾಕಿದರೆ ಅದರ ಸ್ಮೆಲ್ ಬರ್ತದೆ. ಈಗ ತುಪ್ಪದ ಸ್ಮೆಲ್ಲೇ ಬರಬೇಕಾದ್ರೆ ಇಷ್ಟೇ ಮಾಡಿದರೆ ಒಳ್ಳೆಯದು. ಈಗಲೇ ಟೈಟ್ ಮುಚ್ಚಿಕೊಳ್ಳಬೇಡಿ, ಸ್ವಲ್ಪ ಫುಲ್ಲು ತಣ್ಣಗಾದ ಮೇಲೆ ಮತ್ತೆ ಮುಚ್ಚಳ ಮುಚ್ಚಿದರೆ ಸಾಕು. ತಣ್ಣಗಾದ ಮೇಲೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಈಗ ಗಟ್ಟಿಯಾದ ತುಪ್ಪ ರೆಡಿಯಾಗಿದೆ ನೋಡಿ. ಎರಡು ಪಾತ್ರಕ್ಕೆ ಹಾಕಿ ತುಪ್ಪ ಇಟ್ಟುಕೊಂಡಿದ್ದೇನೆ. ಘಮ ಘಮ ಪರಿಮಳದ ತುಪ್ಪ ಇದಾಗಿದೆ. ಇವು ಕೆಲವು ಜನರು ಇದಕ್ಕೆ ಬೆಣ್ಣೆ ಕಾಯಿಸುವಾಗ ತುಳಸಿ ಎಲೆ, ವೀಳ್ಯದೆಲೆ ಎಲ್ಲ ಹಾಕ್ತಾರಂತೆ, ಅರಿಶಿನ ಪುಡಿ ಎಲ್ಲ. ನಾವು ಅದು ಯಾವುದನ್ನು ಹಾಕಲಿಲ್ಲ, ಬರೀ ಬೆಣ್ಣೆಯಿಂದ ತುಪ್ಪ ರೆಡಿಯಾದದ್ದು. ಲಾಸ್ಟಿಗೆ ಚಿಟಿಕೆ ಉಪ್ಪು ಮಾತ್ರ ಹಾಕಿದ್ದು.
ಅದರ ಫ್ರೆಶ್ ಪರಿಮಳ ಇರಲಿಕ್ಕೆ ಬೇಕಾಗಿ ಚಿಟಿಕೆ ಉಪ್ಪು ಹಾಕಿಕೊಂಡದ್ದು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.